ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಮ್ಮ ಬೆಕ್ಕೇನು ಮಾಡ್ತಾಯಿದೆ ಮನೇಲಿ. ಅದಕ್ಕೆ ಊಟ ಬೇಕಾಗಿದೆ. ನಾವು ಹೊರಗಡೆಯಿಂದ ಬಂದ ತಕ್ಷಣ ಮೇವು ಮೇವು ಅಂತ ಶುರು ಮಾಡಿಬಿಡುತ್ತೆ. ಅದಕ್ಕೆ ಊಟ ಹಾಕೋವರೆಗೂ ಬಿಡಲ್ಲ. ನೋಡಿ ಹೇಗೆ ಸುತ್ತಾ ಇರುತ್ತೆ. ಊಟ ಆದ ತಕ್ಷಣ ಹೋಗಿ ಮಲ್ಕೊಂಡ್ಬಿಡುತ್ತೆ. ನೋಡಿ ಈಗ ಇದಕ್ಕೆ ಊಟ ಹಾಕ್ತೀನಿ. ನೋಡಿ ಎತ್ಕೊಂಡಿದ್ದೆ ಹಾಗೆ. ನೋಡಿಲಿ ಇದಕ್ಕೆ ಏನು ಬೇಕೀಗ? ನಮ್ಮ ಹೆಜ್ಜೆಗೆ ಊಟ ಬೇಕಾ? ಊಟ ಬೇಕಮ್ಮ? ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ನಮ್ಮದು. ಊಟ ತುಂಬ ಸೈಲೆಂಟ್ ಬೇಕು ನಮ್ಮದು. ಊಟದ ಟೈಮ್ ಆಯ್ತಾ? ಬೆಂಗಳೂರು ಕುಸಿದು ಬಚ್ಚೋದು ಆ ಥರ ಎಲ್ಲ ಮಾಡಲ್ಲ. ನೋಡಿ ಅದಕ್ಕೆ ಊಟ ಹಾಕಿದೆ. ಹೀಗೆ ನೋಡಿ ವಿಂಡೋನಲ್ಲಿ ಕುತ್ಕೊಂಡು ಆ ಕಡೆ ಪಕ್ಷಿಗಳು ಎಲ್ಲ ಹೋಗ್ತಾ ಇರ್ತಾವಲ್ಲ, ಅದನ್ನೆಲ್ಲ ನೋಡ್ತಾ ಇರುತ್ತೆ. ಅದಕ್ಕೆ ಇನ್ನೇನು ಕೆಲಸ ಇಲ್ಲ, ಅದೇ ಕೆಲಸ. ಅದಕ್ಕೆ ಎಂಟರ್ಟೈನ್ಮೆಂಟ್ ಅಂದರೆ ಇದು ಒಂದೇ, ವಿಂಡೋನಲ್ಲಿ ನೋಡೋದು. ನೋಡಲಿ ಅದೇನು ನೋಡುತ್ತೋ 1 ಅವರ್ವರೆಗೂ ಅಲ್ಲಿ ಕುತ್ಕೊಂಡಿರುತ್ತೆ. ಆ ಕಡೆ ಈ ಕಡೆ ನೋಡಿಕೊಂಡು ಪಕ್ಷಿಗಳು ನೋಡುತ್ತೆ. ಯಾವಾಗ ನಾಯಿ ಪ್ರಾಣಿಗಳು ಓಡಾಡಿದ್ರೆ ಎಲ್ಲವನ್ನು ನೋಡ್ಕೊಂಡು ಕುತ್ಕೊಂಡಿರುತ್ತೆ ವಿಂಡೋನಲ್ಲಿ. ನೋಡಿ ಹೇಗೆ ನೋಡ್ತಾ ಇದೆ. ಈಗ ನೋಡಿ ಬೆಳಿಗ್ಗೆ ನಾನು ಏಳೋದು ಲೇಟ್ ಆಯಿತು ಅಂತ ತಾನು ಎಬ್ಬಿಸ್ತಾ ಇದೆ ನನ್ನನ್ನು. ನೋಡಿ ಹೀಗೆ ಬೆಡ್ಶೀಟ್ನ ಹೇಗೆ ಮಾಡುತ್ತೆ ನೋಡಿ. ಹೇಳ್ಬೇಕು ಬೇಗ ಅದಕ್ಕೆ. ಎದ್ದು ಊಟ ಹಾಕಬೇಕು. 5 ಗಂಟೆಗೆ ಎದ್ದು ಕುತ್ಕೊಂಡ್ಬಿಟ್ಟಿರ್ತೀನಿ ನಾನು, ಹೇಳೋದನ್ನು ವೇಟ್ ಮಾಡಿಕೊಂಡು. ನೋಡಿ ನೋಡಿ ಹೇಗೆ ಅಂತ ಕೇಳ್ತಾ ಇದೆ. ನಡಿ ಅದಕ್ಕೆ ಊಟ ಹಾಕ್ಬಿಟ್ರೆ ಏನು ಸೈಲೆಂಟ್ ಆಗಿರುತ್ತೆ, ಮತ್ತೆ ಕೇಳಲ್ಲ. ಮತ್ತೆ ಅದಕ್ಕೆ ಹಸಿವಾದ್ಮೇಲೆ ಅದು ಬಂದು ಊಟ ಹಾಕಂತ ಅದೇ ಕೇಳುತ್ತೆ. ನಾನು ಅದಕ್ಕೆ ಟೈಮಿಂಗ್ ಇಟ್ಬಿಟ್ಟಿದ್ದೀನಿ, 2 ಹೊತ್ತು. ಆ ಟೈಮಿಗೆ ಊಟ ಹಾಕ್ತೀನಿ. ನೋಡಿ ಸುಮ್ಮನೆ ಅವಾಗವಾಗ ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡುತ್ತೆ. ನೋಡಿ ಈಸೆಲ್ ಅಂತ ಕರೆದ್ರೆ ಅದಕ್ಕೆ ಊಟ ಹಾಕ್ತೀನಿ ಅಂದ ತಕ್ಷಣ ಗೊತ್ತಾಗುತ್ತೆ. ತನ್ನ ರೂಮಿಗೆ ಹೋಗಿ ಊಟ ಹಾಕ್ತಾರೆ ಅಂತ. ನೋಡಿ ಕೈ ನೋಡಿದರೆ ಮೂಸು ನೋಡುತ್ತೆ. ಅದಕ್ಕೆ ಯಾವಾಗಲೂ ಸ್ಮೆಲ್ ಮಾಡ್ತಾ ಇರುತ್ತೆ. ಏನಾದರೂ ಇರಲಿ ಸ್ಮೆಲ್ ಮಾಡ್ತಾನೆ ಇರ್ತಾರೆ ಕ್ಯಾಟ್ಗಳು. ನೋಡಿ ಹಾಗೆ ಕುತ್ಕೊಂಡಿದೆ. ಎಷ್ಟೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡುತ್ತೆ. ಹೀಗೆ ಕುತ್ಕೊಂಡಿರುತ್ತೆ. 1 ಅವರ್ ಆದರೂ ಕುತ್ಕೊಂಡಿರುತ್ತೆ. ಒಂದೊಂದು ಕಡೆ ಕುತ್ಕೊಂಡು ಅಲ್ಲೇ ಕುತ್ಕೊಂಡಿರುತ್ತೆ. ವಿಂಡೋ ಹತ್ರ ಆದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುತ್ತೆ. ಇಲ್ಲಿ ಏನು ಜಾಸ್ತಿ ಹೊತ್ತು ಕೊಡಲ್ಲ, ಒಂದು 10 ನಿಮಿಷ ಕುತ್ಕೊಂಡಿರುತ್ತೆ. ಹೊರಗೆ ಬಂದಮೇಲೆ ಇವು ನೋಡಿ ನಾಯಿ ಮರಿಗಳು ನಮ್ಮ ಮನೆ ಹತ್ರ ಮರಿ ಹಾಕಿದಲ್ಲ, 5 ಮರಿಗಳು ನೋಡಿ ಆಗಲೇ ಓಡಾಡ್ತಾ ಇದ್ದಾವೆ. ಸ್ವಲ್ಪ ಓಡಾಡ್ತಾ ಇದ್ದಾವೆ. ನೋಡಿ ಆಗಲೇ ತಮ್ಮ ಭಾಷೆಯಲ್ಲಿ ಕೂಗ್ತಾ ಇರ್ತವೆ. ನೋಡಿ ಇದು ಮುದ್ದಾಗಿದೆ. ಅದು ವೈಟು ಬ್ಲ್ಯಾಕು ಇದೆಯಲ್ಲ, ಅದು ಮುದ್ದಾಗಿದೆ. ಎಲ್ಲ ನಾಯಿ ಮರಿಗಳು ಮುದ್ದಾಗಿದೆ. ಪಾಪ ಯಾರಾದರೂ ಸಾಕಿದರೆ ಕೊಡಬೇಕು, ಎಲ್ಲಾದರೂ ಚೆನ್ನಾಗಿ ಸಾಕ್ತಾರೆ ಅವರು ಅಂದ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಲಿ ಆದಮೇಲೆ ಯಾರಿಗಾದರೂ ಸಾಕ್ತೀನಿ ಅಂದರೆ ಸಾಕು ಅವ್ರಿಗೆ ಕೊಟ್ಬಿಡ್ತೀನಿ. ಹುಡುಗರೆಲ್ಲ ಕೇಳ್ತಾ ಇರ್ತಾರೆ ಆ ಕಡೆ ಈ ಕಡೆ.